ಸ್ಕ್ರೋಲಿಂಗ್ ಸ್ಟಾಪ್ ಮಾಡಿ. ನೀವೇನಾದರೂ ಭಗವದ್ಗೀತೆನ ಕಲಿಬೇಕು ಅಂತ ಇದ್ದು ನಿಮಗೆ ಟೈಮ್ ಸಿಗ್ತಾ ಇಲ್ಲ ಅಥವಾ ಓದೋಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನಾನು ನಿಮಗೋಸ್ಕರ ಅಂತಾನೆ ಭಗವದ್ಗೀತಾ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು ಹೇಗಂದರೆ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದ್ದಾವೆ. ಅಧ್ಯಾಯ 1ನೇ ಶ್ಲೋಕದಿಂದ ಸ್ಟಾರ್ಟ್ ಮಾಡ್ತಾ ಬಂದಿದ್ದೀವಿ. ಈಗ ಮೊದಲನೇ ಅಧ್ಯಾಯವನ್ನು ಕಂಪ್ಲೀಟ್ ಮಾಡಿದ್ದೀವಿ. ಹಾಗೆ ದಿನಕ್ಕೆ ಒಂದೊಂದು ಶ್ಲೋಕವನ್ನು ಕವರ್ ಮಾಡ್ತಾ ಹೋಗ್ತಿದ್ದೀವಿ. 2ನೇ ಅಧ್ಯಾಯದ್ದು. ಈ 2ನೇ ಅಧ್ಯಾಯ ಬಂದು ಅತಿ ಮುಖ್ಯವಾದ ಅಧ್ಯಾಯ ಇಡೀ ಭಗವದ್ಗೀತೆಯಲ್ಲಿ. ಆ್ಯಕ್ಚುಲಿ ನೋಡಿದ್ರೆ 2ನೇ ಅಧ್ಯಾಯದಲ್ಲೇ ಭಗವದ್ಗೀತೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಆಮೇಲೆ ಅರ್ಜುನ ಒಂದೊಂದು ಕ್ವಶನ್ಗೆ ಕೃಷ್ಣ ಎಲಾಬರೇಟ್ ಆಗಿ ಆನ್ಸರ್ ಮಾಡ್ತಾ ಹೋಗೋದು ಇಡೀ 700 ಶ್ಲೋಕ ಅಂದರೆ 18ನೇ ಚಾಪ್ಟರ್ ತನಕ ಹೋಗುತ್ತೆ. ಈಗಲೇ ನನ್ನ ಪ್ರೊಫೈಲ್ನ ಚೆಕ್ ಮಾಡಿ ಭಗವದ್ಗೀತೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಫಾಲೋ ಮಾಡಿ. ಹಾಗೆ ಮೊದಲನೇ ಅಧ್ಯಾಯದ ಎಲ್ಲ ವೀಡಿಯೋಸ್ನ ಕಂಪ್ಲೀಟ್ ಮಾಡಿ. ಯಾಕಂತಂದರೆ ಒಂದೊಂದು ಶ್ಲೋಕವನ್ನು ಒಂದೊಂದೇ ಮಿನಿಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಅದಾದಮೇಲೆ 2ನೇ ಅಧ್ಯಾಯಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇನ್ನೊಬ್ಬರಿಗೆ ಶೇರ್ ಕೂಡ ಮಾಡಿ. ಹರೇ ಕೃಷ್ಣ.